ವೆಲ್ಕಮ್ ಟು ಟೀ ಬೈಟ್. ನಾನು ಹೇಮಲತಾ. ಇವತ್ತು ಖಾರದ ಕಡುಬು ಹೇಳ್ಕೊಡ್ತಾ ಇದ್ದೀನಿ. ಗಣೇಶ ಹಬ್ಬ ಹತ್ರ ಬಂತಲ್ಲ, ಅದರಿಂದ ಇದೇ ಥರ ಹೊಸ ಹೊಸ ವಿಡಿಯೋಗಳು ನೋಡಬೇಕು ಅಂದರೆ ಟೀ ಬೈಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಖಾರದ ಕಡುಬು ಬೇಕಾಗಿರೋ ಸಾಮಾನುಗಳು: ಕಡಲೆಬೇಳೆ 1/4 ಕಪ್ಪು, ತೊಗರಿಬೇಳೆ 1 ಕಪ್ಪು, ಹೆಸರುಬೇಳೆ ಅರ್ಧ ಕಪ್ಪು, ತೆಂಗಿನಕಾಯಿ ಹಸಿ ತೆಂಗಿನಕಾಯಿ 1 ಕಪ್ಪು, ಈರುಳ್ಳಿ ಒಂದು 5 ಸಣ್ಣಗೆ ಹಚ್ಚಿಟ್ಕೊಂಡಿರೋದು, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ ರುಚಿಗೆ ತಕ್ಕಷ್ಟು, ಚಕ್ಕೆ ಲವಂಗ ಅರ್ಧ ಸ್ಪೂನು, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು, ಸಬಾಕ್ಷಿ ಸೊಪ್ಪು 3/4 ಕಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿರೋದು. ಖಾರದ ಕಡುಬಿಗೆ ಬೇಳೆಗಳನ್ನೆಲ್ಲ ನೆನೆಸ್ಕೊಳ್ಳೋಣ. ತೊಗರಿಬೇಳೆ 1 ಕಪ್ಪು, ಹೆಸರುಬೇಳೆ ಅರ್ಧ ಕಪ್ಪು, ಕಡಲೆಬೇಳೆ 1/4 ಕಪ್ಪು. ಇದಿಷ್ಟು 1 ಅವರ್ ನೆನೆಸಿಟ್ಕೊಳ್ಳೋಣ. 1 ಲೋಟ ನೀರು ಹಾಕ್ತಾಯಿದ್ದೀನಿ. ನಾವು ಖಾರದ ಕಡುಬಿಗೆ 3 ಥರ ಬೇಳೆ ನೆನೆಸಿದ್ವಲ್ಲ, 1 ಅವರ್ ನೆಂದಿದೆ. ಈಗ ಅದನ್ನು ಅರ್ಧಂಬರ್ಧ ರುಬ್ಕೊಳ್ಳೋಣ. ನೀರು ಹಾಕಂಗಿಲ್ಲ. ಇದಾಗಿದೆ ನೋಡಿ, ಈ ಥರ ರುಬ್ಕೊಬೇಕು. ಬೇಳೆಗಳು ರುಬ್ಕೊಂಡಾಗಿದೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ 1 ಕಪ್. 5 ಈರುಳ್ಳಿ ಹಚ್ಚಿಟ್ಕೊಂಡ್ರೆ ಸಣ್ಣಗೆ. ಸಬ್ಬಾಕ್ಷಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ತೊಳೆದು 1 ಕಪ್ಪು. ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿದಿಟ್ಕೊಂಡಿದ್ದೀನಿ 1 ಕಪ್ಪು. ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ 1 ಪೀಸು, 1 ಸ್ಪೂನ್ ಆಗುತ್ತೆ ಅದು. ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಕಡುಬಿಗೆ. ಇದು ಮಿಕ್ಸ್ ಆಗಿದೆ. ಖಾರದ ಕಡುಬು ಮಾಡೋದಕ್ಕೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಹಿಟ್ಟು ತೊಳಸ್ಕೊತಾ ಇದ್ದೀನಿ. 1 ಲೋಟ ಅಕ್ಕಿ ಹಸಿಟ್ಟಿಗೆ 1 ಲೋಟ ನೀರು 1.5 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದ ಮೇಲೆ ಹಸಿಟ್ಟು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀರು ಈ ಥರ ಕುದ್ದ ಮೇಲೆ ನಾವು ಯಾವ ಲೋಟದಲ್ಲಿ ನೀರು ತೊಗೊಂಡಿದ್ದೀವೋ ಅದೇ ಲೋಟದಲ್ಲಿ 1 ಲೋಟ ಹಸಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟು ನಾವು 1.5 ಲೋಟ ನೀರು ಹಾಕಿದ್ವಿ. ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಮಾಡ್ಕೊಂಡ್ರೆ ಸಾಕು. ಇದು ರೆಡಿ ಇದೆ. ಕಡುಬಿಗೆ ಹಿಟ್ಟು ತೊಳಸ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ನಾದ್ಕೊಂಡು ಆಳೆಗಳು ಮಾಡ್ಕೊಳ್ಳೋಣ. ಕೈಗೆ ಒಂದು ಸ್ವಲ್ಪ ತುಪ್ಪನೋ ನೀರೋ ಮಾಡ್ಕೊಂಡು ನಾದ್ಕೊಳ್ಳಿ. ಇದನ್ನು ಒಸ್ಕೊಳ್ಳೋಣ. ನೀವು ಬೇಕಾದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಸ್ಕೊಳ್ಳಿ, ಬರ್ದಿದ್ರೆ. ಈ ಥರ ಆಳೆ ಒಡ್ಸ್ಕೊಂಡು ಈ ಥರ ನೀರು ಸೋರ್ಕೊಬೇಕು ಎಡ್ಜ್ಗೆ. ನಾವು ರುಬ್ಬಿರೋದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಮುಚ್ಕೊಬೇಕು. ಈ ಕಡೆ ಗ್ಯಾಪ್ ಕೊಡಬೇಕು ಬೇಯೋದಕ್ಕೆ. ರೆಡಿಯಾಗಿದೆ. ಈ ಥರ ಮಾಡಿಕೊಂಡು ಆಮೇಲೆ ಬೇಯಿಸ್ಕೊಬೇಕು 20 ನಿಮಿಷ.
20 ನಿಮಿಷ ಬೇಯಿಸ್ಕೊಬೇಕು. ಖಾರದ ಕಡುಬು 20 ನಿಮಿಷ ಆಗಿದೆ, ಬೆಂದಿದೆ.